ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಕೊಲೆ ಆರೋಪಿ ದರ್ಶನ್ ಅನ್ನೋ ಪ್ರಶ್ನೆ. ದರ್ಶನ್ ಬಳ್ಳಾರಿ ಜೈಲು ಶಿಫ್ಟ್ ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ. ದರ್ಶನ್ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಕೋರಿರುವಂತಹ ಪ್ರಾಸಿಕ್ಯೂಷನ್. ದರ್ಶನ್ ಸೇರಿ 5 ಆರೋಪಿಗಳ ಜೈಲು ಸ್ಥಳಾಂತರಕ್ಕೆ ಅರ್ಜಿ ಹಾಕಲಾಗಿದೆ. ಜಗದೀಶ್, ಲಕ್ಷ್ಮಣ್, ನಾಗರಾಜು, ಪ್ರದೋಷ್ ಸ್ಥಳಾಂತರಕ್ಕೆ ಅರ್ಜಿಯನ್ನ ಹಾಕಲಾಗಿದೆ. ಇವತ್ತು ಬೆಂಗಳೂರಿನ ಸೆಷನ್ ಕೋರ್ಟ್ನಲ್ಲಿ ಈ ಒಂದು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗತ್ತೆ. ಕಳೆದ ಬಾರಿ ದರ್ಶನ್ ಜೈಲಿನಲ್ಲಿ ಇದ್ದಾಗ ವಿಶೇಷ ಸವಲತ್ತನ್ನ ಪಡ್ಕೊಳ್ಳಲಾಗಿತ್ತು. ಜೈಲಿನಲ್ಲಿ ರೌಡಿಗಳ ಜೊತೆಗೆ ಸಿಗರೇಟ್ ಅನ್ನ ಸೇದುವ ಫೋಟೋ ಕೂಡ ವೈರಲ್ ಆಗಿತ್ತು. ಘಟನೆ ಮರುಕಳಿಸಿದ್ರೆ ಕ್ರಮದ ಎಚ್ಚರಿಕೆಯನ್ನ ಸುಪ್ರೀಂ ಕೋರ್ಟ್ ಕೂಡ ನೀಡಿತ್ತು. ಸದ್ಯ ಪರಪ್ಪನಾಗ್ರಹಾರದಲ್ಲಿದ್ದಾರೆ. ಬಟ್ ಈಗ ಬೇರೆ ಕಡೆಗೆ ಸ್ಥಳಾಂತರ ಆಗಬೇಕು, ಒಂದು 5 ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಅರ್ಜಿಯನ್ನ ಹಾಕಿಕೊಳ್ಳಲಾಗಿದೆ. ಇದಕ್ಕೆ ಸಮಯಾವಕಾಶವನ್ನ ಕೋರಿರುವಂಥದ್ದು ದರ್ಶನ್ ಪರ ವಕೀಲರು. ಇವರು ಕೂಡ ಇಲ್ಲ, ಬಳ್ಳಾರಿಗೆ ಬೇಡ, ಇಲ್ಲಿಯೇ ಇರ್ತೀವಿ ಅನ್ನೋದ್ರ ಬಗ್ಗೆ ಅರ್ಜಿ ಹಾಕೊಳ್ಳೋದಕ್ಕೆ. ಸೊ ನಾನಾ ಕಾರಣಗಳಂತೂ ಪೊಲೀಸ್ ಅಧಿಕಾರಿಗಳು ನೀಡ್ತಾರೆ, ಯಾವ ಕಾರಣಕ್ಕೆ ಅಂತ. ಇಲ್ಲಿದ್ರೆ ಸಮಸ್ಯೆ ಆಗ್ಬೋದು, ಬೇರೆ ಬೇರೆ ರೌಡಿಗಳೇ ಇದ್ದಾರೆ, ಇವರಿಗೆ ರೌಡಿಗಳ ಜೊತೆಗೆ ಕಾಂಟ್ಯಾಕ್ಟ್ ಇದೆ. ಕಳೆದ ಬಾರಿಯೇ ನಾವು ಗಮನಿಸಬಹುದು, ಇವರಿಗೆ ರಾಜಾತಿಥ್ಯವನ್ನು ನೀಡೋದಕ್ಕೆ ಡಾನ್ಗಳು, ರೌಡಿಗಳು, ರೌಡಿ ಶೀಟರ್ಗಳು, ಅಲ್ಲಿರುವಂತಹ ಕೆಲವೊಂದಷ್ಟು ಕಳ್ಳ ಖದೀಮರು ಎಲ್ರೂ ನಾನ್ ದರ್ಶನಿಗೆ ರಾಜಾತಿಥ್ಯವನ್ನ ನೀಡ್ತೀನಿ, ಅಣ್ಣಂಗ್ ನನ್ನ ಕಡೆಯಿಂದನೇ ಮೊಬೈಲು, ಅಣ್ಣಂಗ್ ನನ್ನ ಕಡೆಯಿಂದಲೇ ಊಟ ಅಂತೆಲ್ಲ ಹೇಳ್ತಾ ಇದ್ರು. ಬರ್ತ್ಡೇ ಸೆಲೆಬ್ರೇಷನ್ನು, ಕೇಕ್ ತರಿಸ್ಕೊಳ್ಳೋದು, ಇನ್ನೊಂದು ಮತ್ತೊಂದು, ಸಿಗರೇಟ್ ಸೇದಿದ್ದು, ಸಾಕಷ್ಟು ರೀತಿಯ ಅವಾಂತರಗಳಾಗಿತ್ತು. ನಮ್ಮ ಕರ್ನಾಟಕದ, ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಅನ್ನೋದು ಹೆಂಗಿದೆ, ಜೈಲಿನಲ್ಲಿ ಯಾವ ರೀತಿಯಾಗಿ ಕೈದಿಗಳನ್ನ, ಆರೋಪಿಗಳನ್ನ ಇಡ್ತಾರೆ ಅನ್ನೋದೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ಬಿಟ್ಟಿತ್ತು ಈ ಒಂದು ಸುದ್ದಿ. ಸೊ ಆ ಕಾರಣಕ್ಕಾಗಿ ಅಧಿಕಾರಿಗಳು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಈ ಬಾರಿ ರೆಡಿ ಇಲ್ಲ. ಕಳೆದ ಬಾರಿಯಂತೆ ಒಬ್ರನ್ನ ಬಳ್ಳಾರಿಗೆ, ಒಬ್ರನ್ನ ಬೆಳಗಾವಿಗೆ, ಒಬ್ರನ್ನ ಶಿವಮೊಗ್ಗಕ್ಕೆ, ಒಬ್ರನ್ನ ಮೈಸೂರಿಗೆ, ತುಮಕೂರಿಗೆ ಈ ತರ ಸ್ಥಳಾಂತರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ. ಸೊ ಇವತ್ತು ನಿರ್ಧಾರ ಆಗತ್ತೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ದರ್ಶನ್ ಇಲ್ಲಿಗೆ ಇರ್ತಾರಾ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಅಂತ. ಕಳೆದ ಬಾರಿ ಇವರಿಗೆ ಟ್ರಯಲ್ ರನ್ನು ಇನ್ನೊಂದು ಮತ್ತೊಂದು ಅಂತ ಶುರು ಆದ್ರೆ ಬಳ್ಳಾರಿಯಿಂದ ಓಡಾಡೋದಕ್ಕೆ ಕಷ್ಟ ಆಗ್ಬಹುದು, ಹಾಗಾಗಿ ಇಲ್ಲೇ ಇರಿಸ್ಕೊಳ್ಬಹುದು ಅಂತ ಎಲ್ಲ ಮಾತುಗಳು ಕೇಳಿ ಬಂದಿತ್ತು. ಇವತ್ತು ಏನಾಗಬಹುದು ಅಂತ ಸಂತೋಷ್? ಏನು ದರ್ಶನ್ ಸೇರಿ ಒಟ್ಟು 5 ಜನ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಪ್ರಭಾವಗಳನ್ನ ಬೀರಬಾರ್ದು ಮತ್ತು ಅವರು ಇಲ್ಲೇ ಏನು ಬೆಂಗಳೂರು ಜೈಲಿನಲ್ಲಿ ಇದ್ದೆ ಆದ್ರೆ ಅವರಿಗೆ ಒಂದು ಸಂಪರ್ಕಗಳು ಮತ್ತು ಇದರಿಂದಾಗಿ ಹಿಂದೆ ಕೂಡ ಸಾಕಷ್ಟು ರಾಜ್ಯಾತೀತ ಎಲ್ಲವನ್ನು ಕೂಡ ಪಡ್ಕೊಂಡಿದ್ದು ಗೊತ್ತಾಯಿದೆ. ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಕಳವಳವನ್ನು ವ್ಯಕ್ತಪಡಿಸಿತ್ತು. ಇದೇ ಕಾರಣಕ್ಕಾಗಿ ದರ್ಶನ್, ಜಗದೀಶ್, ಲಕ್ಷ್ಮಣ್, ನಾಗರಾಜ್, ಪ್ರದೋಷ್ ಸೇರಿಸಿ ಈ 5ರನ್ನ ಬಳ್ಳಾರಿ ಜೈಲು ಸೇರಿದಂತೆ ಶಿವಮೊಗ್ಗ ಇರ್ಬೋದು, ಬೆಳಗಾವಿ ಇರ್ಬೋದು, ಹಿಂಗೆ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಬೇಕು ಅಂತ ಈಗಾಗಲೇ ಅರ್ಜಿಯನ್ನ ಹಾಕೊಂಡಿರುವಂತದ್ದು. ಎಸ್ಪಿಪಿ ಮುಖಾಂತರ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಲಾಗಿದೆ. ಆದ್ರೆ ಇದಕ್ಕೆ ಆರೋಪಿಗಳ ಒಟ್ಟಿಗೂ ಕೂಡ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅಂದ್ರೆ ಯಾವಾಗ ದರ್ಶನ್ನ ಪುನಃ 2ನೇ ಬಾರಿ ಬಂಧನ ಆಗುತ್ತಾ, ಬಂಧನ ಸಂದರ್ಭದಲ್ಲಿ ಅವರು ಮೊದಲೇ ಅರ್ಜಿಯನ್ನ ಹಾಕೊಂಡಿರ್ತಾರೆ. ಒಂದು ವೇಳೆ ಏನಾದ್ರೂ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡ್ಲಿಕ್ಕೆ ಅರ್ಜಿಯನ್ನ ಹಾಕಿದ್ದಲ್ಲಿ ನಮ್ಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಅವರು ಅರ್ಜಿಯನ್ನ ಹಾಕೊಂಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅವ್ರಿಗೆ 57ನೇ ಸೆಷನ್ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ನಡೀತದೆ. ಸೊ ಆರೋಪಿಗಳ ಪರ ವಕೀಲರು ಕೂಡ ಇವತ್ತು ಆಕ್ಷೇಪಣೆಯನ್ನ ಸಲ್ಲಿಕೆಯನ್ನು ಮಾಡ್ಲಿಕ್ಕೆ ಅವಕಾಶ ಇದೆ. ಆಕ್ಷೇಪಣೆ ಸಲ್ಲಿಕೆ ಮಾಡಿದ ಬಳಿಕ ನ್ಯಾಯಾಲಯ ಪರಿಶೀಲನೆ ಮಾಡಿ ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿದ್ದು ಎಲ್ಲರನ್ನೂ ಕೂಡ ಏನು ತನಿಖಾಧಿಕಾರಿಗಳು ಏನು ಮನವಿಯನ್ನು ಮಾಡ್ಕೊಂಡಿದ್ರೆ ಆ ಕಾರಣಕ್ಕಾಗಿ ಏನಾದ್ರು ಒಂದು ವೇಳೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾರ. ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಪರಪ್ಪನರ ಜೈಲಿನಲ್ಲೇ ಇಷ್ಟು ಟ್ರಯಲ್ ರನ್ ಶುರು ಆಗೋ ಇಲ್ಲೇ ಅವ್ರಿಗೆ ಸೂಕ್ತ ಬಂದೋಬಸ್ತನ್ನ ಕೊಡಿ ಅಂತ ಹೇಳಿ ಸೂಚಿಸ್ತಾರ ಅಂತ ಕಾಯ್ದು ನೋಡ್ಬೇಕಾಗುತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.